ಕಸ್ಟಮರ್ನ ಪಿಕಪ್ ಮಾಡೋಕ್ಕಂತ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಒಟ್ಟು ಇದು ನೈಸ್ ರೋಡಿಂದ ತೋರಿಸ್ತಿದೆ, ಬಟ್ ಯಾವ ಥರ ಅಂತ ಗೊತ್ತಿಲ್ಲ ನನಗೆ. 29 ಕಿಲೋಮೀಟ್ರ್ 51 ನಿಮಿಷ ತೋರಿಸ್ತಿದೆ. ಬಟ್ ಏನಂತಂದರೆ ಇದು ಓಲಾದಲ್ಲಿರುವಂಥದ್ದು, ನೈಸ್ ರೋಡಿಂದ ತೋರಿಸ್ತಿರೋದು. ನೈಸ್ ರೋಡಿಂದ ಹೋಗೋಕ್ಕಾಗಲ್ಲ ಆಟೋನ. ಸೊ ಹಂಗಾಗಿ ಸುಮಾರು ಜನ ಕಂಪ್ಲೇಂಟ್ ಇತ್ತಲ್ವ, ಒಂದು ಕೆಲಸ ಮಾಡೋಣ, ಮೀಟ್ರ್ ಕೂಡ ಆನ್ ಮಾಡ್ತೀನಿ. ಸೊ ಮೀಟ್ರಲ್ಲಿ ಕೂಡ ಎಷ್ಟು ತೋರಿಸುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ಮೀಟ್ರ್ ಆನ್ ಕರೋ ಬೈ, ಚಡೋ ವಯಸ್ಸ ನೀವೀಗ. ಸೊ ಈಗ ಮೀಟ್ರ್ ಆನ್ ಮಾಡಿದ್ದೀನಿ. ಕಿಲೋಮೀಟ್ರ್ ನೋಡ್ಬೋದು, 30 ರೂಪೀಸು ಕಿಲೋಮೀಟ್ರ್. ಚೆಕ್ ಮಾಡೋಣ ಎಷ್ಟಾಗುತ್ತೆ ಅಂತ. ಓಲಾದಲ್ಲಿರೋಂಥ ಕಂಪ್ಲೇಂಟ್ ಇದು. ಕಿಲೋಮೀಟ್ರ್ ರೈಡ್ ಕೂಡ 30,039 ಕಿಲೋಮೀಟ್ರ್ 0.5. ಇಲ್ಲಿ ನೈಸ್ ರೋಡಿಂದ ಹೋಗ್ಬೇಕಿರೋದು ಸೇಮ್ ಏನೇ, ಬಟ್ ಏನಂತಂದರೆ ಹಂಗೆ ಹೋಗೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಸಿಗ್ನಲ್ ಹತ್ರ ಇದ್ದೀನಿ. ಸೊ ಅಲ್ಲಿಂದಂತೂ ಹೋಗೋಕ್ಕಾಗಲ್ಲ, ಹಂಗಾಗಿ ಸ್ವಲ್ಪ ಸುತ್ತು ಬಳಸ್ಕೊಂಡು ಹೋಗ್ಬೇಕಾಗುತ್ತೆ. ಮೀಟ್ರ್ ಕೂಡ ಆನ್ ಮಾಡಿಟ್ಟಿದ್ದೀನಿ. ಸೊ ನಾನು ಮೀಟ್ರ್ ಫೇರ್ ಮೇಲೇ ಕೊಡಬೇಕು ಅಂತ ಹೇಳಿರೋದು, ಅಂದರೆ ಮೀಟ್ರ್ ಬಾಡಿಗೆ ಏನು ತೋರಿಸುತ್ತೆ ಅದಕ್ಕೆ ಕೊಡಿ ಅಂತ. ಸೊ ಸಿಗ್ನಲ್ ಬಿಟ್ಟೈತೆ, ಆದರೆ ಲಾರಿಗಳು ಜಾಸ್ತಿ ಓಡಾಡೋದು ಜಾಸ್ತಿ ರೋಡಲ್ಲಿ. ಸರಿ, ಯಾರೋ ಲಾರಿ ಅವನು ಈ ನಾಡಿ ಒತ್ತರಿಸ್ತಾವನಲ್ಲಪ್ಪ ಲೆಫ್ಟಿಗೆ. ರೋಡ್ ಚೆನ್ನಾಗಿಲ್ಲ. ಏನು ಇಲ್ಲಿ ಎಡಗಡೆಗೆ ಹೋದ್ರೆ ಲಾರಿಗಳೆಲ್ಲ ಹೋಯ್ತಿದಾವಲ್ಲ, ಅಲ್ಲ ಎಡಗಡೆಗೆ ಹೋಯ್ತು ಅಂತಂದ್ರೆ ನೈಸ್ ರೋಡು. ಅದೇ ರೋಡಲ್ಲಿ ನಮ್ಗೆ ಆಟೋ ತೋರಿಸಿದ್ದು. ಆಟೋಗಳಿಗೆ ನೋ ಎಂಟ್ರಿ ಇರೋದಲ್ಲಿ. ನೈಸ್ ರೋಡಲ್ಲಿ ಆಟೋ ಎಂಟ್ರಿ ಮಾಡೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ, ಮುಂದೆ ಹೋಗಿ ಅರ್ಕೆರೆ ಕಡೆಯಿಂದ ಮೂವ್ ಮಾಡೋಣ ಅಂತ. ಕೊತ್ನೂರು ಇಲ್ಲ JP ನಗರ ಈ ಕಡೆಯಿಂದ ಟ್ರಾವೆಲ್ ಮಾಡ್ಬೋದು ಅನ್ನೋ ಪ್ಲ್ಯಾನಿಂಗಲ್ಲಿ ಹೋಗ್ತಾ ಇದ್ದೀರಿ. ನೋಡೋಣ, ಟ್ರಾಫಿಕ್ ಇರುತ್ತೆ. ಬಟ್ ಏನಂತಂದರೆ ಮ್ಯಾಪಲ್ಲಿ ತೋರಿಸ್ತಿರೋದು ಸುತ್ತಿ ಬಳಸಿ ಅದೇ ರೋಡಲ್ಲಿ ಹೋಗಿ ಅಂತ. ಹಂಗಂತೂ ಹೋಗೋಕ್ಕಾಗೋದಿಲ್ಲ. ಒಂದು 3-4 ಕಿಲೋಮೀಟ್ರ್ ಎಕ್ಸ್ಟ್ರಾ ಬರ್ಬೋದು, ಬಟ್ ಏನು ಮಾಡೋದು, ಹೋಗಲೇಬೇಕಲ್ವ. ಎಲ್ಲಿ ಎಂಟ್ರಿ ಇಲ್ಲ, ನಾವೇನು ಮಾಡೋಕ್ಕಾಗುತ್ತೆ. ಮುಂದೆ ಕಾಣ್ತಿರೋದೇ ನೈಸ್ ರೋಡು. ಸೊ ಅಲ್ಲಿಗೇನೆ ನಿಯರ್ ಬಂದಿರೋದು. ಬನ್ನಿ ಇದರಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಬುಕ್ಕಿಂಗ್ ಕಂಪ್ಲೀಟೆಡ್ ಟು ಆ್ಯಂಡ್ ಬಿಲ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಇಸ್ಮೇ ನೈ ದಿಕ್ಕಾರೆ ಬೈ. ಸೊ ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದರಲ್ಲಿ ತೋರಿಸಿರೋದು 428 ರೂಪೀಸು. ಇಲ್ಲಿ ಗಂಟು ಮುಂಟೆ ಎತ್ಕೊಂಡವ್ರೆ. ಇಲ್ಲಿ ನೋಡ್ಬೋದು 539 ರೂಪೀಸ್ ಆಗಿದೆ. ಸೊ ಎಷ್ಟು ಡಿಫ್ರೆನ್ಷಿಯೇಟ್ ಬಂದಿರೋದು ಅಂತ ಅಂದ್ಬಿಟ್ಟು 35.9 ಕಿಲೋಮೀಟ್ರ್, ಆಲ್ಮೋಸ್ಟ್ 36 ಕಿಲೋಮೀಟ್ರ್ ಬಂದಿದ್ದೀವಿ. ನೋಡ್ಬೋದು. ನಾನು ಏನಾದರೂ ಒಂದು ವೇಳೆ ಇದನ್ನೇ ನಂಬ್ಕೊಂಡು ಬಂದಿದ್ದಿದ್ರೆ, ಅಂದರೆ ನೈಸ್ ರೋಡಲ್ಲಿ ತೋರಿಸಿದ್ರೆ ಕಮ್ಮಿ ಆಗಿರೋದು. ಇವಾಗ ನಾವು ಬಂದಿರೋದು ಎಲ್ಲಿಂದ, ಮಾಮೂಲಿ ಮೇನ್ ರೋಡ್ ಈ ಕಡೆ ಒಳಗಡೆಯಿಂದ ಬಂದಿದ್ದು. ಸೊ 540 ರೂಪಾಯಿ ಈಸ್ಕೊಂಡಿದ್ದೀನಿ ಗುರು. ಆಲ್ಮೋಸ್ಟ್ ಎಷ್ಟು ಗೊತ್ತಾ, ಒಂದು ವೇಳೆ ಏನಾದರೂ ಇದು ನಾನು ಮೀಟ್ರ್ ಹಾಕೊಂಡ್ ಬಂದಿಲ್ಲ ಅಂದಿದ್ರೆ ಇವತ್ತು ನನ್ನ ದುಡಿಮೆ ನೋಡಿ ಆಲ್ಮೋಸ್ಟು ಎಷ್ಟು ರೂಪಾಯಿ ಗೊತ್ತಾ ನನಗೆ ಲಾಸ್ ಆಗಿರೋದು. 540 ಮೈನಸ್ 428 ರೂಪೀಸು, 112 ರೂಪಾಯಿ ನನಗೆ ಲಾಸ್ ಆಗಿರೋದು. ಯಾರನ್ನ ಡ್ಯೂಟಿ ಮಾಡ್ತಿದ್ರೆ ದಯವಿಟ್ಟು ಫಸ್ಟ್ ಇದ್ರ ಬಗ್ಗೆ ನಿಗಾ ಇಟ್ಕೊಳ್ಳಿ. ನೋಡಿ, ಕಿಲೋಮೀಟ್ರಿಗೆ 112 ರೂಪಾಯಿ ಅಂತಂದ್ರೆ ಎಲ್ಲೋಗ ನಾನು ಆಲ್ಮೋಸ್ಟ್ 7 ಕಿಲೋಮೀಟ್ರು ಎಕ್ಸ್ಟ್ರಾ ಬಂದಿರೋದಾಯ್ತಾ. 7 ಕಿಲೋಮೀಟ್ರಿಗೆ ಹಿಂಗೂ ಲಾಸ್ ಆಗುತ್ತೆ. ನಾನು ಆದಷ್ಟು ಹೇಳೋದೇನಂತಂದ್ರೆ, ಈ ತರ ಬಾಡಿಗೆಗಳು ಸಿಕ್ಕಿದ್ರೆ, ಲಾಂಗ್ ಬಾಡಿಗೆಗಳು ಸಿಕ್ಕಿದ್ರೆ, ನೈಸ್ ರೋಡಲ್ಲಿ ಸಿಕ್ಕಿದ್ರೆ ಮೀಟ್ರ್ ಹಾಕೊಂಡೋಗಿ ಅವ್ರ ಹತ್ರ ಫಸ್ಟೇ ಅಲ್ಲೇನೆ ಹೇಳ್ಬಿಡಿ, ಇಷ್ಟಾಗುತ್ತೆ, ಇಷ್ಟು ಕೊಡೋದಾದ್ರೆ ಮಾತ್ರ ಬರ್ತೀನಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿ. ಎಕ್ಸ್ಟ್ರಾ ಒಂದು 7-8 ಕಿಲೋಮೀಟ್ರ್ ಹೋಗ್ಬೋದು, 100-150 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ಅಂತ ಹೇಳ್ಕೊಂಡು ನೀವು ಬಾಡಿಗೆ ಮಾತಾಡ್ಕೊಂಡು ಬಂದರೆ ಬೆಟರು. ಇವಾಗ ನೋಡ್ರಿ, ಒಂದು ವೇಳೆ ಇಲ್ಲ ಅಂದಿದ್ರೆ 112 ರೂಪಾಯಿ ಗುರು. ಯಾರ ಹತ್ರ ಹೋಗಿ ಕೇಳೋಣ, ಅಷ್ಟು ಗ್ಯಾಸ್ ಹಾಕಿರ್ತೀವಿ, ವೇರಿಯಂಟ್ ಏರ್ ಕೂಡ ಆಗುತ್ತಲ್ವಾ. ಸೊ ಬನ್ನಿ ನೋಡೋಣ ನೆಕ್ಸ್ಟು ಯಾವ ಥರ ಇರುತ್ತೆ ಡ್ಯೂಟಿ ಅಂತ ಅಂದ್ಬಿಟ್ಟು. ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ಮ್ಯಾಪಲ್ಲಿ ತೋರಿಸ್ತೀನಿ. ಮುಂದೆ ಏನು ಬ್ರಿಡ್ಜ್ ಕಾಣ್ತಿದೆ ಅದು ನೈಸ್ ರೋಡು. ಸೊ ಬನ್ನಿ ಎಲ್ಲಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಊಬರಲ್ಲಿ ಮ್ಯಾಪಲ್ಲಿ ನೈಸ್ ರೋಡ್ ಹತ್ರ ಇದೀನಿ ನೋಡಿ, ಕರೆಕ್ಟಾಗಿ ಆಯಿತಾ.
ಸೊ ಸಿಟಿಯಿಂದ ಎಷ್ಟು ದೂರ ಇದ್ದೀನಿ. ಇನ್ನು ಇಲ್ಲಿಂದ ಯಾವುದಾದ್ರೂ ಬಾಡಿಗೆ ಸಿಗುತ್ತಾ ಸಿಟಿ ಕಡೆಗೆ ಅಂತ ನೋಡಬೇಕು. ಎಲ್ಲಾನು ಅಪ್ಲಿಕೇಶನ್ನು ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಸುಮಾರು ಹೊತ್ತು ಕಾದ್ಮೇಲೆ ಆಲ್ಮೋಸ್ಟು ಒಂದು ಅರ್ಧ ಗಂಟೆ ಹೊತ್ತು ಕಾದೆ. ಆಮೇಲೆ ಇವಾಗ ಒಂದು ಡ್ಯೂಟಿ ಸಿಕ್ಕೈತೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ. ಅಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ ನಾನು. ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಯಾವುದೋ ಸಿಗುತ್ತಾ ಅಂತ. ಬಟ್ ಇದು ನೈಸ್ ರೋಡಿಂದ ತೋರಿಸ್ತಿರೋದು. ಅವ್ರಿಗೆ ಹೇಳ್ಬೇಕು ಇದು ಕೂಡ ಮೀಟ್ರ್ ಹಾಕೊಂಡು ಹೋಗ್ಬೇಕು. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದಿದ್ದೀನಿ ಡ್ರಾಪ್ಗೆ ಅಂತ ಅಂದ್ಬಿಟ್ಟು. ನೋಡ್ಬೋದು, ನಾನು ಅದೇ ಇದರಿಂದ ಕರ್ಕೊಂಬಂದಿದ್ದು ನೈಸ್ ರೋಡಲ್ಲಿ ತೋರಿಸಿದ್ದು ಆಯಿತಾ, ಊಬರಲ್ಲಿ ಬಂದು. ಬಟ್ ಏನಂತಂದರೆ ಇಲ್ಲಿ ಬಂದಮೇಲೆ ತೋರಿಸ್ತಿರೋದು ಎಷ್ಟೋ 448 ರುಪೀಸು ಅಪ್ಡೇಟ್ ಆಗೈತೆ. ಆದರೆ ನನ್ನ ಮೀಟ್ರಲ್ಲಿ ಎಷ್ಟಾಗಿದೆ ಅಂತ ನೋಡಿ. ಅಲ್ಲಿ ಕನಕಪುರ ರೋಡು ಮೆಟ್ರೋ ಸ್ಟೇಷನ್ ಹತ್ರದಿಂದ 410 ರೂಪಾಯಿ ಆಗೈತೆ. ಇದು ಸ್ವಲ್ಪ ಫ್ಲಿಕ್ಕರಿಂಗ್ ಆಗ್ಬೋದು. 410 ರೂಪಾಯಿ ಆಗೈತೆ. 27 ಕಿಲೋಮೀಟ್ರ್ ಡಿಸ್ಟೆನ್ಸು. ಮೀಟ್ರಲ್ಲಿ ಇಷ್ಟಾಗೈತೆ. ಊಬರಲ್ಲಿ 448 ರೂಪಾಯಿ ಆಗೈತೆ. ಸೊ ನೋಡೋಣ ಎಷ್ಟು ಕೊಡ್ತಾನೆ ಅಂತ ಅಂದ್ಬಿಟ್ಟು ಕ್ಲಿಯರ್ ಮಾಡ್ತೀನಿ ಇದನ್ನು. ಲೆಕ್ಕ ಮಾಡಿಬಿಡ ಎಷ್ಟಾಗಿ. ಇಲ್ಲಿ 400 ರೂಪಾಯಿ ಕೊಟ್ಟವನೆ, 48 ರೂಪಾಯಿ ಇವನು ಹೊಡೆದವನೆ ನೋಡಿ. ಮೀಟ್ರಲ್ಲಿ ನನಗೆ ಮೀಟ್ರಿಗೂ ಇದಕ್ಕೂ ಲೆಕ್ಕ ಮಾಡಿಕೊಂಡ್ರೆ ಆಲ್ಮೋಸ್ಟು 10 ರೂಪಾಯಿ ಲಾಸ್ ನನಗೆ. ಮೀಟ್ರಲ್ಲಿ ಬಂದಿದೆ 10 ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿರೋದು. ನೋಡ್ಬೋದು ನೀವು ಇಲ್ಲಿಂದ. ಇಲ್ಲಿ 25 ಕಿಲೋಮೀಟ್ರ್ ಅಪ್ಡೇಟ್ ಆಗೈತೆ. ಮೀಟ್ರಲ್ಲಿ ಬಂದು 27 ಕಿಲೋಮೀಟ್ರ್ ಅಪ್ಡೇಟ್ ಆಗೈತೆ. ರೀಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಇವನು ಹೇಳಿದ್ದೆ ಕರೆಕ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ ಕರೆಕ್ಟಾಗಿದೆ ಅಂತ ಹೇಳ್ತಾವನಪ್ಪ. ಅಷ್ಟೇ, ಮುಗೀತು. ಏನು ಕೊಡಲ್ಲ ಅಷ್ಟೇ, ಕೊಟ್ಟಿದ್ದು ಈಸ್ಕೋಬೇಕು. ಕಿಲೋಮೀಟ್ರು ಸ್ನೇಹಿತರೆ ಕರೆಕ್ಟಾಗಿ ಲೆಕ್ಕ ಮಾಡ್ಕೊಳ್ಳಿ. ಏನಾದರೂ ಡ್ರಾಪ್ ಲೊಕೇಶನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಸ್ಟಮರ್ ಹತ್ರ ಹೇಳಿ. ಅಂದರೆ ಈ ಥರ ಡಿಸ್ಟೆನ್ಸ್ ನಾವು ಕವರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಏನಂತ ಗೊತ್ತಾ, ಇವಾಗ ಏನಾದರೂ ಒಂದು ವೇಳೆ A to B ಲೊಕೇಶನ್ಗೆ ಹಾಕಿರ್ತಾರೆ ಅಂದ್ಕೊಳ್ಳಿ. ಅದೇ ಲೊಕೇಶನ್ಗೆ ಹೋಗಿ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಅವ್ರ ಹತ್ರನೇ ಕೇಳ್ಕೊಳ್ಳಿ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದ್ದರೆ ಎಕ್ಸ್ಟ್ರಾ ಇಸ್ಕೊಳ್ಳಿ, 15 ರೂಪಾಯಿ ಕಿಲೋಮೀಟ್ರ್ ಹಂಗೆ. ಇಲ್ಲ ಅಂತಂದರೆ ಅಲ್ಲಿಗೆ ಎಂಡ್ ಮಾಡಿಬಿಟ್ಟು ಮೀಟ್ರ್ ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ, ನಮ್ಮ ದುಡ್ಡು ನಮಗೆ ಕರೆಕ್ಟಾಗಿ ಸಿಗುತ್ತೆ. ಯಾವುದೇ ಥರ ಆಟೋಮೆಟಿಕ್ಕು ಕ್ಯಾಲ್ಕುಲೇಷನ್ ಆಗೋದಿಲ್ಲ. ರ್ಯಾಪಿಡೋ ಆಗಲಿ, ಓಲಾ ಆಗಲಿ, ಊಬರ್ ಆಗಲಿ. ಇವಾಗ ನೋಡಿ ನನಗೆ 10 ರೂಪಾಯಿ ಲಾಸು. ಹೇಳ್ಬೇಕು ಅಂದರೆ ಊಬರಲ್ಲಿ 13 ರೂಪಾಯಿ ಪ್ರೀಮಿಯಮ್ ಕೊಡ್ತೀನಿ ಅಂತ ಹೇಳಿರೋದು. ಯಾವುದೇ ಥರ ನನಗೆ ಪ್ರೀಮಿಯಮ್ ಸಿಕ್ಕಿಲ್ಲ. ನೀವೇ ನೋಡ್ಬೋದು ನನ್ನ ಮೀಟ್ರಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಆಯಿತಾ. ಸೊ ನಾನು ನಿಮ್ಮ ಹತ್ರ ಹೇಳೋದಂತಂದರೆ ಜಗಳ ಆದರೂ ಪರವಾಗಿಲ್ಲ, ಅದೇ ಲೊಕೇಶನಲ್ಲಿ ಇಳಿಸಿ. ಇಲ್ಲ ಅಂತಂದರೆ ಎಕ್ಸ್ಟ್ರಾ ಹೋಗಬೇಕು ಅಂತಂದರೆ ಮೀಟ್ರ್ ಹಾಕಿ, ಇಲ್ಲಾಂದರೆ 15 ರೂಪಾಯಿ ಕಿಲೋಮೀಟ್ರ್ ಹಂಗೆ ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ಬಿಡಿ. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ. ಲಾಸ್ ಮಾಡಿಕೊಂಡು ಡ್ಯೂಟಿ ಮಾಡ್ಬೇಕನ್ನೋದು ಏನಿಲ್ಲ ಆಯಿತಾ. ತುಂಬ ಲಾಸ್ ಆಗ್ತಿದೆ. ಇವರು ಪ್ರೀ ಫಿಕ್ಸ್ ಮಾಡಿಬಿಡ್ತಾರೆ. ಕಸ್ಟಮರ್ಗೆ ಯಾವುದೋ ಒಂದು ಲೊಕೇಶನ್ಗೆ ಹೋಗ್ಬೇಕಪ್ಪ, ಅವಾಗೇನು ಮಾಡೋದು? ಎಕ್ಸ್ಟ್ರಾ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡೇ ಮಾಡ್ತಾರೆ. ಸೊ ಅದನ್ನು ನಾವು ಯಾಕೆ ಬಿಟ್ಕೊಡ್ಬೇಕು? ಏನು ನಮ್ಗೆ ಏನಾದರೂ ಅವ್ರು ನೋಡ್ತಾರೆ. ಇವಾಗ ನಮ್ಮ ಬಗ್ಗೆ ಏನು ಕಸ್ಟಮರ್ ತಲೆ ಕೆಡಿಸ್ಕೊತಾರೆ? ಯಾರೂ ತಲೆ ಕೆಡಿಸ್ಕೊಳೋದಿಲ್ಲ ಆಯಿತಾ. ಸೊ ಹಂಗಾಗಿ ನಾವು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಳ್ಳೆ ಮರ್ಯಾದೆಯಿಂದ ಒಳ್ಳೆ ರೀತಿಯಿಂದ ಹೇಳೋದು. ಕೇಳಿಲ್ವೋ ಅಲ್ಲೇ ಇಳಿಸಿ. ಇನ್ನು ಎಕ್ಸ್ಟ್ರಾ ಹೋಗಬೇಕು ಅಂತಂದರೆ ಇಲ್ಲ ಬುಕ್ ಮಾಡಿ, ಇಲ್ಲ ಅಂತಂದರೆ ಮೀಟ್ರ್ ಹಾಕ್ತೀನಿ, ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೋಗಿ. ಇದ್ದಿದ್ದಂಗೆ ಸಾಯಂಕಾಲ ಮಳೆ ಬಂದ್ಬಿಡ್ತು. ಮಳೆ ಬಂದಮೇಲೆ ಸಿಕ್ಕಾಪಟ್ಟೆ ಕೇಳಬೇಕಾ ಬೆಂಗಳೂರು ಕತೆ. ಇದ್ದಿದ್ದಂಗೆ ಟ್ರಾಫಿಕ್ ಜಾಮ್ ಆಯಿತು. ಸ್ವಲ್ಪ ಕಮ್ಮಿ ಆಗೈತೆ ಮಳೆ. ಈಗ ಇನ್ನು ಹೋಯ್ತಾ ಏನಂತ ಗೊತ್ತಿಲ್ಲ. ವೆರಿ ಜಾಮ್ ಆಗೈತೆ ರೋಡ್ ಅಂತೂ. ಸೊ 87 ರೂಪಾಯಿ ಒಂದು ಬಾಡಿಗೆ ಆಯಿತು. ಇಲ್ಲೇ ಕೋರಮಂಗಲದಲ್ಲಿದ್ದೀನಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಎರ್ಚಲು ಹೊಡಿತೈತಿ ಇಲ್ಲೆಲ್ಲ. ಹಂಗೆ ಹೋದರೆ ನೆಂದೋಯ್ತೀನಿ ನಾನು. ಏನೇನೋ ವಿಚಿತ್ರ ನಡೀತೈತೆ. ಬೆಂಗಳೂರು CNG ಬಂಕ್ ಕತೆ ನೋಡ್ರಪ್ಪ. ಯಪ್ಪ ಹೊರಗಡೆ ಎಲ್ಲ ನಿಂತೈತೆ ಕಾರು. ಲೇಔಟಲ್ಲಿ ಇದ್ದೀನಿ. ರಾತ್ರಿ 9 ಗಂಟೆ 19 ನಿಮಿಷ ಆಯಿತು. ಇವತ್ತಂತೂ ಟ್ರಾಫಿಕಲ್ಲಿ ಸಾಕಾಗೋಯ್ತು. ಇನ್ನು ಮನೆ ಕಡೆಗೆ ಗೋಟು ಹಾಕ್ಕೊಂಡಿದ್ದೀನಿ. ಸೊ ಗೋಟು ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಸರ್ಜಾಪುರ ಕಡೆಗೆ ಯಾವುದಾದ್ರೂ ಸಿಕ್ಕಿದ್ರೆ ಹಂಗೆ ಪಾಸ್ ಆಗ್ಬಿಡ್ತೀನಿ. ಈ ಕಾಲು ಸೊಂಟ ಎಲ್ಲ ನೋವು ಬಂದ್ಬಿಟ್ಟೈತೆ. ಸಾಕಾಗೋಯ್ತು ಅನ್ನೈತೆ. ಒಂದು ಸ್ವಲ್ಪ ಕಾಲೆಲ್ಲ ಜುಮ್ಮಿಡ್ದಂಗೆ ಆಗ್ಬಿಡೋದು. ಸೊ ಹಂಗಾಗಿ ಒಂದು ಸ್ವಲ್ಪ ವಾಕ್ ಮಾಡ್ತಾಯಿದ್ದೀನಿ. ಯಾವುದೋ ಡ್ಯೂಟಿಗಳು ಬರ್ತಾಯಿದೆ. ಸೊ ಬನ್ನಿ, ಬಿಡೋಕ್ಕಾಗಲ್ಲ. ಸೊ ಯಾವುದಾದ್ರೂ ಸಿಕ್ಕಿದ್ರೆ ಹಂಗೆ ಸೇರ್ಕೋಬೋದಲ್ವ ಮನೆ ಕಡೆಗೆ. ಸ್ನೇಹಿತರೆ ದಿನನಿತ್ಯ ಥರ ಇವತ್ತು ಕೂಡ ಎಲ್ಲ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು, ಅಂದರೆ ನನ್ನ ಆಟೋ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ.
ಟೈಮ್ ಬಂದು ಇವಾಗ ಎಷ್ಟಾಯಿತು ಅಂತ ಕೇಳೋದಾದರೆ 10 ಗಂಟೆ 25 ನಿಮಿಷ, ಸರಿನಾ. ಸೊ ಇವತ್ತೊಂದು ದಿವಸ ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಪ್ರಾಬ್ಲಮ್ ಆಗಿದ್ದು ಇವತ್ತು ಟ್ರಾಫಿಕ್ ಜಾಸ್ತಿ ಆಯಿತು, ಮತ್ತು ಸಾಯಂಕಾಲ ಸಿಟಿನಲ್ಲೇ ಮಳೆ ಒಯ್ದುಬಿಡ್ತು. ಸೊ ಹಂಗಾಗಿ ಏನಾಗೋಯ್ತು, ಹೆವಿ ಟ್ರಾಫಿಕ್ ಜಾಮ್ ಆಗೋಯ್ತು. ಮತ್ತು ಕೋರಮಂಗಲದಲ್ಲಿ ಅಲ್ಲೆಲ್ಲ ಒಂದು ಕಡೆ ಒಂದು ರೋಡ್ ಅಗದ್ಬಿಟ್ಟವ್ರೆ. ಸೊ ಹಂಗಾಗಿ ಕೂಡ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಆಯಿತು ಅಂತ ಹೇಳ್ಬೋದಾಯ್ತು. ಸೊ ಬನ್ನಿ ಲೆಕ್ಕ ಮಾಡ್ಕೊಳೋಣ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ. ಲೆಕ್ಕ ನೀವೇ ಮಾಡ್ಕೋಬೇಕು ಸ್ನೇಹಿತರೆ. ಓಲಾದಲ್ಲಿ ಎಷ್ಟಾಗಿದೆ ಅಂತ ಕೇಳೋದಾದರೆ 2 ಟ್ರಿಪ್ ಮಾಡಿದ್ದೀನಿ ಇವತ್ತು. ಫಸ್ಟು ಸ್ಟಾರ್ಟಿಂಗ್ ಡ್ಯೂಟಿ ತಗೊಂಡಿದ್ದೆ ಓಲಾದಲ್ಲಿ. ಸೊ 2 ಟ್ರಿಪ್ಪಿಂದ ನೋಡ್ಬೋದು ನೀವು ಆಗಿರೋದು. ಫಸ್ಟು ಅದು 428 ರೂಪಾಯಿ ಇದೆ ಅಲ್ವಾ, ಅದು 428 ಇಲ್ಲ, 512 ರೂಪಾಯಿ ಇದೆ. 512 ಲೆಕ್ಕ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇದ್ರಲ್ಲಿ ಚೆಕ್ ಮಾಡೋಣ, ಫೋನ್ಪೇನಲ್ಲಿ ಚೆಕ್ ಮಾಡೋಣ ಎಷ್ಟಾಗಿದೆ, ಎಷ್ಟು ತಗೊಂಡಿದ್ದೀನಿ ಅಂತಂದರೆ. ಫಸ್ಟ್ ಟ್ರಿಪ್ಪು ಆಗಿದ್ದು 540 ರೂಪಾಯಿ ಆಯಿತಾ. ಹಾಗೆ ನಮ್ಮ ಯಾತ್ರೆ ಕೂಡ ಓಪನ್ ಮಾಡ್ಕೊತಾ ಇದ್ದೀನಿ. ಮತ್ತು ನಮ್ಮ ಯಾತ್ರೆನಲ್ಲಿ 133 ರೂಪಾಯಿ ಆಗೈತೆ. ಒಂದೇ ಟ್ರಿಪ್ ಮಾಡಿದ್ದು. ಇದಕ್ಕೆ ಯಾವುದೇ ಥರ ಪ್ಲಾಟ್ಫಾರ್ಮ್ ಚಾರ್ಜಸ್ ಏನು ಕಟ್ ಆಗಲ್ಲ, ಯಾಕಂದರೆ ಫಸ್ಟ್ ರೈಡು ಫ್ರೀ ಅಂತಾರೆ. ಹಾಗೆ ಇವತ್ತು ಮತ್ತೆ ಊಬರ್ ಓಪನ್ ಮಾಡ್ಕೊತಾ ಇದ್ದೀನಿ. ಊಬರಲ್ಲಿ ನೋಡೋಣ ಎಷ್ಟಾಗಿದೆ ಅಂದ್ಬಿಟ್ಟು. ಊಬರಲ್ಲಿ 1235 ರೂಪಾಯಿ ಲೆಕ್ಕ ಮಾಡಿ ನೀವು ಹೇಳಿ. ರ್ಯಾಪಿಡೋದಲ್ಲಿ ಯಾವುದೇ ಥರ ನಾನು ಟ್ರಿಪ್ ಏನು ಮಾಡಿಲ್ಲ, ಡ್ಯೂಟಿ ಮಾಡಿಲ್ಲ ಇವತ್ತು ಅಷ್ಟೇ. ರ್ಯಾಪಿಡೋದು ಕತೆ ಅಷ್ಟೇ ಆಯಿತಾ. ಸೊ ಇದನ್ನು ಬಿಟ್ಟಾಕಣ. ಸೊ ಟೈಮ್ ನೋಡ್ಬೋದು 10 ಗಂಟೆ 28 ನಿಮಿಷ, 28ನೇ ತಾರೀಕು. ನೋಡಿದ್ರಲ್ಲ, ಓಲಾ ಆಗಲಿ ಊಬರ್ ಆಗಲಿ ನಮ್ಮ ಯಾತ್ರೆ ಆಗಲಿ ಮತ್ತು ರ್ಯಾಪಿಡೋ ಆಗಲಿ ಕರೆಕ್ಟಾಗಿ ಡ್ಯೂಟಿಗಳು ಅಪ್ಡೇಟ್ ಆಗಲ್ಲ. ಸೊ ಆದಷ್ಟು ಇವತ್ತು ನಾನೇನಾದರೂ ಜಸ್ಟ್ ಮಿಸ್ ಆಗಿ ಅವ್ರ ಹತ್ರ ಮಾತಾಡದೆ ಡೈರೆಕ್ಟಾಗಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದರೆ ಜಗಳ ಆಡಬೇಕಿತ್ತು. ಸೊ ನಾನು ಇಲ್ಲೇ ನನಗೆ ಫಸ್ಟೇ ಗೊತ್ತಾಗ್ಬಿಡ್ತು. ಸೊ ಚೆಕ್ ಮಾಡಿಕೊಂಡೆ ಯಾವ ರೂಟಿಂದ ಹೋಗೋದು, ಹೆಂಗೆ, ಎಷ್ಟು ತೋರಿಸುತ್ತೆ ಅಂತ ಎಲ್ಲ ಕೇಳ್ಕೊಂಡಿದ್ಮೇಲೆ ಅವರು ಹೇಳಿದ್ರು ಇಷ್ಟು ತೋರಿಸ್ತಿದೆ ಅಂತ ಅಂದ್ಬಿಟ್ಟು. ನಾನು ಫಸ್ಟೇ ಹೇಳ್ಬಿಟ್ಟೆ, ನೋಡಪ್ಪ ಸೇರಿಸ್ಕೊಡೋದಾದರೆ ಬರ್ತೀನಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ಸರಿ ಆಯಿತು, ಮೀಟ್ರ್ ಹಾಕ್ತೀನಿ, ಮೀಟ್ರಲ್ಲಿ ಎಷ್ಟು ತೋರಿಸ್ತದೆ ಅಷ್ಟು ಕೊಡಬೇಕು. ಯಾವುದು ಜಾಸ್ತಿ ಇರುತ್ತೆ ಅಷ್ಟು, ನನಗೇನು ಎಕ್ಸ್ಟ್ರಾ ದುಡ್ಡೇನು ಬೇಡ. ಸುತ್ಕೊಂಡು ಹೋಗ್ತೀವಲ್ಲ, ಹಾಗಾಗಿ ಏನಾಗುತ್ತೆ ಸ್ವಲ್ಪ ಏರುಪೇರು ಆಗುತ್ತೆ. ಒಂದು 3-4 ಕಿಲೋಮೀಟ್ರ್ ಅಂತ ಹೇಳಿದೆ, ಅದು ಬಂದು 7 ಕಿಲೋಮೀಟ್ರ್ ಜಾಸ್ತಿ ಆಯಿತು. ಹಾಗೆ ಊಬರಲ್ಲಿ ಕೂಡ ಕನಕಪುರ ನೈಸ್ ರೋಡ್ ಹತ್ರದಿಂದನೇ ಇನ್ನೊಬ್ಬನ ಪಿಕಪ್ ಮಾಡ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿಗೆ ಕೂಡ ಬಂದಿದೆ. ಅವ್ರದ್ದು ನೀವು ನೋಡ್ದಂಗೆ 448 ರೂಪಾಯಿ ಊಬರಲ್ಲಿ, ಆದರೆ 409 ರೂಪಾಯಿ ಬಂದು ನನ್ನ ಮೀಟ್ರಲ್ಲಿ ಆಗಿತ್ತು. ಸೊ ಅದು ಹೆಂಗೆ ಅಂತ ಗೊತ್ತಿಲ್ಲ. ಅದರಲ್ಲಿ ಬಂದು ನಾನು ಕೊಟ್ಟಿದ್ದು ಊಬರ್ ಒಂದು ಬರೀ 400 ರೂಪಾಯಿ ಅಷ್ಟೇ, ಮಿಕ್ಕಿದ್ದು 48 ರೂಪಾಯಿನ ಎತ್ಕೊಂಡ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.